ಅಂಕಗಣಿತದ ಉಕ್ತಿ ಅಂದ್ರೆ ಏನು? ಉಕ್ತಿಗಳ ಕೆಲವು ಉದಾಹರಣೆಯನ್ನ ನೋಡೋಣ. 13 + 2 20 - 4, 18 / 3 ಅಥವಾ ಬರೀ ಒಂದು ಮೌಲ್ಯವಾದ 99. ಇವೆಲ್ಲವೂ ಉಕ್ತಿಗಳ ಉದಾಹರಣೆ. ಅಂದ್ರೆ ಒಂದು ಉಕ್ತಿಯಲ್ಲಿ ನಮಗೆ ಸಂಖ್ಯೆಗಳು ಕಂಡುಬರುತ್ತೆ ಮತ್ತು ಕ್ರಿಯೆಗಳು ಕಂಡುಬರುತ್ತೆ. ಸಂಕಲನ, ವ್ಯವಕಲನ, ಭಾಗಾಕಾರ ಅಥವಾ ಗುಣಾಕಾರ ಕೂಡ ಇರ್ಬೋದು. ಉಕ್ತಿ ಅಂದ್ರೆ ಸಂಖ್ಯೆಗಳನ್ನ ಮತ್ತು ಕ್ರಿಯೆಗಳನ್ನ ಒಟ್ಟು ಮಾಡಿ ಬರೆಯುವ ಒಂದು ಗಣಿತದ ವಾಕ್ಯ. ಇದರಲ್ಲಿರುವ ಒಂದು ಪ್ರಮುಖ ಅಂಶ ಅಂದ್ರೆ ಪ್ರತಿ ಯುಕ್ತಿ ನಮಗೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಚ್ಛಿಸುತ್ತೆ. ಅದು ಬಂದು ಆ ಉಕ್ತಿಯ ಮೌಲ್ಯ. ಹಾಗಿದ್ರೆ ಉಕ್ತಿಯ ಮೌಲ್ಯವನ್ನ ನಾವು ಹೇಗೆ ಕಂಡುಹಿಡಿಯೋದು? 13 + 2 ಅನ್ನುವ ಉಕ್ತಿಯನ್ನ ನಾವು ನೋಡಿದ್ರೆ ಇದರ ಮೌಲ್ಯವನ್ನ ಕಂಡುಹಿಡಿಬೇಕು ಅಂದ್ರೆ ನಾವು ಈ ಉಕ್ತಿಯನ್ನ ಗಮನಿಸಬೇಕು. ಇಲ್ಲಿ 13ನ್ನ 2ರ ಜೊತೆ ಸಂಕಲನ ಮಾಡ್ಲಿಕ್ಕೆ ಹೇಳ್ತಾ ಇದೆ. ಹಾಗಾಗಿ 13ನ್ನ 2ರ ಜೊತೆ ಕೂಡಿದ್ರೆ ನಮ್ಗೆ ಅದರ ಮೌಲ್ಯವಾದ 15 ಸಿಕ್ಕತ್ತೆ. ಈ ರೀತಿ ಯುಕ್ತಿಯ ಮೌಲ್ಯವನ್ನ ಕಂಡುಹಿಡಿಯೋದನ್ನ ನಾವು ಮೌಲ್ಯಮಾಪನ ಅಂತ ಕರೀತೇವೆ. ಪ್ರತಿಯೊಂದು ಯುಕ್ತಿಗೂ ತನ್ನದೇ ಆದ ಮೌಲ್ಯ ಇರುತ್ತೆ ಅಂತ ನಮ್ಗೆ ಕಂಡು ಬಂತು. ಹಾಗಿದ್ರೆ ಒಂದೇ ಮೌಲ್ಯವನ್ನ ಕೊಡುವ ಬೇರೆ ಬೇರೆ ಉಕ್ತಿಗಳನ್ನ ಬರೆಯಲು ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ಉದಾಹರಣೆಗೆ 12ಕ್ಕೆ ಸಮವಾಗಿರುವ 4 ವಿಭಿನ್ನ ಅಂಕಗಣಿತದ ಉಕ್ತಿಯನ್ನ ಬರೀಲಿಕ್ಕೆ ಸಾಧ್ಯನಾ ಅಂತ ನೋಡೋಣ. 12ನ್ನ ನಾವು 10 + 2 ಅಂತ ಬರಿಬೋದು, ಅಥವಾ 15 - 3 ಅಂತ ಬರಿಬೋದು, ಅಥವಾ 3 × 4 ಅಂತ ಬರಿಬೋದು, ಅಥವಾ 24/2 ಅಂತ ಬರಿಬೋದು. ಈ 4 ಉಕ್ತಿಗಳು ನಮಗೆ 12 ಅನ್ನುವ ಮೌಲ್ಯವನ್ನೇ ಕೊಡುತ್ತೆ. ಈ 4ಕ್ಕೆ ಅಲ್ಲ, ಇನ್ನು ಹಲವಾರು 12ಕ್ಕೆ ಸಮವಾಗಿರುವ ಉಕ್ತಿಗಳನ್ನ ನಾವು ಬರ್ಕೊಳ್ಬೋದು. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಒಂದೇ ಮೌಲ್ಯವನ್ನ ಕೊಡುವ ಅನಂತ ಉಕ್ತಿಗಳನ್ನ ನಾವು ರಚಿಸಬಹುದು. ಒಂದು ಪದ ಸಮಸ್ಯೆ, ಉಕ್ತಿಯನ್ನ ನಿರ್ಮಿಸುವುದರ ಮೇಲೆ. ಪ್ರಶ್ನೆ ಏನು ಅಂತ ನೋಡೋಣ. ಮಲ್ಲಿಕಾ ಸೋಮವಾರದಿಂದ ಶುಕ್ರವಾರದವರೆಗೂ 5 ದಿನಗಳು ಪ್ರತಿದಿನ ಪಾನಿಪುರಿಗಾಗಿ 25 ರೂಪಾಯಿಗಳು ಖರ್ಚು ಮಾಡ್ತಾಳೆ. ಮಲ್ಲಿಕಾ ಎಷ್ಟು ಲಕ್ಕಿ ಅಲ್ವಾ? ಸೋಮವಾರದಿಂದ ಶುಕ್ರವಾರದವರೆಗೂ ಪಾನಿಪುರಿನ ತಿಂತಾಳೆ. ಬಹುಶಃ ಶನಿವಾರ ಮತ್ತು ಭಾನುವಾರ ಬೇರೆ ಇನ್ಯಾವುದಾದ್ರೂ ತಿಂಡಿನ ತಿಂತಿರ್ತಾಳೆ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಅವಳು ಒಂದು ವಾರದಲ್ಲಿ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನ ನಾವು ಬರಿಬೇಕು. ಸೋಮವಾರದಿಂದ ಶುಕ್ರವಾರದವರೆಗೂ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನಗಳ ಕಾಲ ಪ್ರತಿದಿನ 25 ರೂಪಾಯಿನ ಖರ್ಚು ಮಾಡ್ತಾ ಇದ್ದಾಳೆ. ಹಾಗಿದ್ದಾಗ 5 × 25 ನಮಗೆ ಅವಳು ಒಂದು ವಾರದಲ್ಲಿ ಪಾನಿಪುರಿಗಾಗಿ ಎಷ್ಟು ಖರ್ಚು ಮಾಡಿದಾಳೆ ಅನ್ನೋದನ್ನ ಕೊಡುತ್ತೆ. ಇಲ್ಲಿ ನಮ್ಗೆ ಇದರ ಮೌಲ್ಯವನ್ನ ಕಂಡುಹಿಡಿಲಿಕ್ಕೆ ಹೇಳ್ತಾ ಇಲ್ಲ, ಆದ್ರೂ ಸಹ ನಾವು ಇದನ್ನ ಪರಿಹರಿಸೋಣ. 5 × 25 ಬಂದು 125. ಅಂದ್ರೆ ಒಂದು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಮಲ್ಲಿಕಾ 125 ರೂಪಾಯಿಗಳನ್ನ ಪಾನಿಪುರಿಗಾಗಿ ಖರ್ಚು ಮಾಡ್ತಾ ಇದ್ದಾಳೆ. ಮತ್ತೆ ಮಲ್ಲಿಕಾ ಎಷ್ಟು ಲಕ್ಕಿ ಅಲ್ವಾ? ನಾವು ಈಗಾಗ್ಲೇ ಒಂದೇ ಮೌಲ್ಯವನ್ನ ಕೊಡುವ ಉಕ್ತಿಗಳನ್ನ ನೋಡಿದ್ವಿ. ಹಾಗಿದ್ರೆ ಬೇರೆ ಬೇರೆ ಮೌಲ್ಯವನ್ನ ಕೊಡುವ ಉಕ್ತಿಗಳನ್ನ ನೋಡ್ಬೋದಾ? ಅದನ್ನ ಹೋಲಿಸಿ ನೋಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಹೋಲಿಸ್ಬೋದು. ಹೋಲಿಸ್ಲಿಕ್ಕೆ ನಮಗೆ ಈ ಚಿಹ್ನೆಗಳ ಅವಶ್ಯಕತೆ ಇದೆ. ಇದರಲ್ಲಿ ಕಡಿಮೆ ಮತ್ತು ಹೆಚ್ಚು ಅನ್ನುವ ಚಿಹ್ನೆಯನ್ನ ನಾವು ಹೇಗೆ ನೆನ್ಪಿಟ್ಕೊಳ್ಬೋದು? ಇದನ್ನ ಒಂದು ಮೊಸಳೆಯ ಬಾಯಿ ಅಂತ ಪರಿಗಣಿಸೋಣ. ಮೊಸಳೆಯ ಬಾಯಿ ಯಾವಾಗ್ಲೂ ದೊಡ್ಡ ಸಂಖ್ಯೆಯ ಕಡೆಗೆ ತೆರೆದಿರುತ್ತೆ. ಒಂದು ಉದಾಹರಣೆ ನೋಡೋಣ. 10 + 2 ಮತ್ತು 7 + 1 ಹೋಲಿಸಬೇಕು. ಇಲ್ಲಿ ಕೊಟ್ಟಿರುವ 2 ಉಕ್ತಿಗಳನ್ನ ಹೋಲಿಸಬೇಕು ಅಂದ್ರೆ ನಾವು ಮೊದಲಿಗೆ ಅದರ ಮೌಲ್ಯವನ್ನ ಕಂಡುಹಿಡ್ಕೊಳ್ಬೇಕು. 10 + 2 ಬಂದು 12, 7 + 1 8. ತುಂಬಾ ಸ್ಪಷ್ಟವಾಗಿ 10 + 2 7 + 1ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಕೊಡ್ತಿರೋದ್ರಿಂದ ನಾವು ಹೆಚ್ಚು ಅನ್ನುವ ಚಿಹ್ನೆಯನ್ನ ಬಳಸ್ತೇವೆ. ಹಾಗಿದ್ರೆ ಪ್ರತಿ ಬಾರಿ ನಾವು ಹೋಲಿಕೆ ಮಾಡ್ಬೇಕಾದ್ರೆ ಇದೇ ರೀತಿ ಮೌಲ್ಯವನ್ನ ಕಂಡುಹಿಡ್ಕೊಂಡೇ ಹೋಲಿಕೆ ಮಾಡ್ಬೇಕಾ ಅನ್ನುವ ಪ್ರಶ್ನೆ ಬರ್ಬೋದು ನಿಮ್ಗೆ.
ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಒಂದು ಸುಲಭ ವಿಧಾನ ಇದೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಇದು ಸಂಕಲನದ ಉದಾಹರಣೆ. ಇಲ್ಲಿ ನೀವು ನೋಡೋ ಹಾಗೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ನಾವು ಹೋಲಿಕೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಈ ಎರಡು ಉಕ್ತಿಗಳಲ್ಲಿ ಯಾವುದು ದೊಡ್ಡದು ಅಂತ ನಾವು ನೋಡಬೇಕಾಗಿದೆ. ಮುಖ್ಯವಾಗಿ ಯಾವುದೇ ಒಂದು ಲೆಕ್ಕಾಚಾರ ಮಾಡದೆ ಬರೀ ಇದರ ಹಿಂದೆ ಇರುವ ತರ್ಕವನ್ನ ಅರ್ಥ ಮಾಡಿಕೊಂಡು ನಾವು ಇದರ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಡಬದಿಯಲ್ಲಿ ಕಂಡು ಬರ್ತಾ ಇರುವ ಉಕ್ತಿಯಲ್ಲಿ 1023 ಇದೆ. ಅದೇ ಬಲಬದಿಯಲ್ಲಿರುವ ಉಕ್ತಿಯಲ್ಲಿ 1022 ಇದೆ. 1022 1023ಕ್ಕಿಂತ 1 ಕಮ್ಮಿ. ಅದೇ ರೀತಿ ಎಡಬದಿಯಲ್ಲಿ ನಮಗೆ 125 ಕಂಡು ಬಂದ್ರೆ ಬಲಬದಿಯಲ್ಲಿ 128 ಕಂಡು ಬರ್ತಿದೆ. ಅಂದ್ರೆ 128 125ಕ್ಕಿಂತ 3 ಜಾಸ್ತಿ. ನಾವು 1022ಕ್ಕೆ 1 ಸೇರ್ಸೋಣ. ಆಗ ನಮಗೆ ಈ ರೀತಿ ಕಂಡು ಬರುತ್ತೆ. 123 ಪ್ಲಸ್ 127 ಅಂದ್ರೆ 127ನ್ನ 125 ಪ್ಲಸ್ 2 ಅಂತ ಬರ್ಕೊಳ್ಬಹುದು. ಆದ್ರಿಂದ ಬಲಬದಿಯಲ್ಲಿರುವ ಉಕ್ತಿ ಎಡಬದಿಯಲ್ಲಿರುವ ಉಕ್ತಿಗಿಂತ 2 ಜಾಸ್ತಿ ಇದೆ. ಹಾಗಾಗಿ ನಾವು 1023 ಪ್ಲಸ್ 125 1022 ಪ್ಲಸ್ 128ಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. ಅದೇ ರೀತಿ ವ್ಯವಕಲನದಲ್ಲಿ ಯಾವುದಾದ್ರೂ ಸುಲಭ ವಿಧಾನ ಇದೆಯಾ ಅಂತ ನೋಡೋಣ. ಈ ಎರಡು ಉಕ್ತಿಗಳಲ್ಲಿ ಯಾವ ಉಕ್ತಿ ದೊಡ್ಡದು ಅಂತ ಹೇಳಬೇಕು. ಮತ್ತೆ ನಾವು ಯಾವ ಲೆಕ್ಕಾಚಾರನೂ ಮಾಡಬಾರ್ದು. ಹಾಗಿದ್ರೆ ಮೊದಲನೇ ಸಂಖ್ಯೆಗಳನ್ನ ನಾವು ಹೋಲಿಕೆ ಮಾಡಿ ನೋಡೋಣ. 113 112 112 113ಕ್ಕಿಂತ 1 ಕಮ್ಮಿ. ಅದೇ ರೀತಿ ಎರಡನೇ ಸಂಖ್ಯೆಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ 25 24 24 25ಕ್ಕಿಂತ 1 ಕಮ್ಮಿ. ಅಂದ್ರೆ ಒಟ್ಟಾರೆ ಎರಡೂ ಸಂಖ್ಯೆಗಳು ಒಂದೇ ಪ್ರಮಾಣದಲ್ಲಿ ಕಡಿಮೆ ಆಗ್ತಿರೋದ್ರಿಂದ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಅಂದ್ರೆ ನಾವು ಅದರ ವ್ಯವಕಲನವನ್ನ ಮಾಡಿದ್ರೆ ಎರಡೂ ಕೂಡ ಒಂದೇ ಉತ್ತರವನ್ನ ಕೊಡುತ್ತೆ. ಅಭ್ಯಾಸದ ಸಮಯ. ಇಲ್ಲಿ 3 ಪ್ರಶ್ನೆಗಳಿದೆ. ಇಲ್ಲಿ ಬಿಟ್ಟ ಸ್ಥಳವನ್ನ ನಾವು ತುಂಬಬೇಕು. ಮೊದಲನೇ ಪ್ರಶ್ನೆಯನ್ನ ಮಾಡೋಣ. 13 ಪ್ಲಸ್ 4 ಇಸ್ ಈಕ್ವಲ್ ಟು ಡ್ಯಾಶ್ ಪ್ಲಸ್ 6. ಎಡಬದಿಯಲ್ಲಿರುವ ಉಕ್ತಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಫಸ್ಟ್ ನಾವು ಬಿಡಿಸ್ಕೊಳ್ಳೋಣ. 13 ಪ್ಲಸ್ 4 ಬಂದು 17. 6ರ ಜೊತೆ ಏನನ್ನ ಕೂಡಿದ್ರೆ ನಮಗೆ 17 ಸಿಕ್ಕತ್ತೆ? ಬಲೆ 11 ಸರಿಯಾದ ಉತ್ತರ. ಅದೇ ರೀತಿ 6 × 5 30ಕ್ಕೆ ಸಮ. 22ರ ಜೊತೆ ಏನನ್ನ ಕೂಡಿದ್ರೆ ನಮಗೆ 30 ಸಿಕ್ಕತ್ತೆ? ಸರಿಯಾದ ಉತ್ತರ 8. ಅದೇ ರೀತಿ ಮೂರನೇ ಪ್ರಶ್ನೆಯನ್ನ ಕೂಡ ಬಿಡಿಸೋಣ. 64 ಡಿವೈಡೆಡ್ ಬೈ 2 ಬಂದು 32. 8ರ ಜೊತೆ ಏನನ್ನ ಗುಣಿಸಿದ್ರೆ ನಮಗೆ 32 ಸಿಕ್ಕತ್ತೆ? 4ಅನ್ನ ಗುಣಿಸಿದ್ರೆ 32 ಸಿಕ್ಕತ್ತೆ. ಒಟ್ಟಾರೆ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಂಡ ಮುಖ್ಯ ಅಂಶಗಳು ಬಂದು, ಅಂಕಗಣಿತದ ಉಕ್ತಿ ಅಂದ್ರೆ ಅದರಲ್ಲಿ ಸಂಖ್ಯೆಗಳಿರುತ್ತೆ ಮತ್ತು ಕ್ರಿಯೆಗಳು ಇರುತ್ತೆ. ಯಾವುದಾದ್ರೂ 2 ಅಂಕಗಣಿತದ ಉಕ್ತಿಯನ್ನ ಹೋಲಿಸಬೇಕು ಅಂದ್ರೆ ನಾವು ಮೊದಲಿಗೆ ಅದರ ಮೌಲ್ಯವನ್ನ ಕಂಡುಹಿಡ್ಕೊಳ್ಬೇಕು. ಕಡೆಯದಾಗಿ ನಾವು ಯಾವುದಾದ್ರೂ 2 ಉಕ್ತಿಗಳನ್ನ ಹೋಲಿಕೆ ಮಾಡಬೇಕು ಅಂದ್ರೆ ಪೂರ್ಣ ಲೆಕ್ಕಾಚಾರ ಮಾಡದೆ ಅದರ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡು ಕೂಡ ನಾವು ಹೋಲಿಸಬಹುದು.